ಭದ್ರಾವತಿ ನಗರಸಭೆ ವ್ಯಾಪ್ತಿಯಲ್ಲಿ ಶೇಕಡಾ 40ರಷ್ಟು ಎಸ್ಐಆರ್ ಪ್ರಕ್ರಿಯೆ ಮುಗಿದಿದೆ ಎಂದು ಆಯುಕ್ತ ಹೇಮಂತ್ ಹೇಳಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಈಗಾಗಲೇ ಎಸ್ಐಆರ್ ಸಂಬಂಧ ನಗರದಲ್ಲಿ 7 ಕಡೆ ಸಹಾಯವಾಣಿ ಕೇಂದ್ರವನ್ನು ಆರಂಭಿಸಲಾಗಿದೆ. ಇನ್ನು ಇದರಲ್ಲಿ ಏನಾದರೂ ಸಮಸ್ಯೆ ಕಂಡುಬಂದಲ್ಲಿ ಅಲ್ಲಿಗೆ ಸಂಪರ್ಕಿಸಬಹುದು ಎಂದು ಹೇಳಿದರು. ಇನ್ನು ಬಹಳಷ್ಟು ಜನ ಅರ್ಜಿಗಳನ್ನು ಕೊಡಬೇಕಿದೆ. ಕೊನೆಯ ದಿನದವರೆಗೆ ಕಾಯ್ದೆ, ಶೀಘ್ರವೇ ಅರ್ಜಿಗಳನ್ನು ನಿಮ್ಮ ವ್ಯಾಪ್ತಿಯ ಬಿಎಲ್ಒಗಳಿಗೆ ಕೊಡಬೇಕೆಂದು ಮನವಿ ಮಾಡಿದರು. ಭದ್ರಾವತಿಯಲ್ಲಿ ಒಟ್ಟು 2,14,907 ಮತದಾರರಿದ್ದು ಎಲ್ಲರ ಮ್ಯಾಪಿಂಗ್ ನಡೀತಾ ಇದೆ. ಈಗಾಗಲೇ ಶೇಕಡಾ 40ರಷ್ಟು ಮ್ಯಾಪಿಂಗ್ ಮುಗಿದಿದೆ. ಸಾರ್ವಜನಿಕರಿಗೆ ಅನುಕೂಲ ಆಗಲೆಂದು ಸುಮಾರು 7 ಕಡೆ ಮಾಹಿತಿ ಕೇಂದ್ರ ಮಾಡಿದ್ದೇವೆ. ಹೊಸಮನೆ ವಿಶ್ವೇಶ್ವರಯ್ಯ ಕಾಲೇಜು, ಭದ್ರಾ ಶಾಲೆ, ತಮಿಳ್ ಶಾಲೆ ಸೇರಿದಂತೆ ನಗರಸಭೆಯಲ್ಲಿ ಮಾಹಿತಿ ಕೇಂದ್ರ ಇದೆ. ಅಲ್ಲದೆ ಪ್ರತಿದಿನ ಸುಮಾರು 35 ಆಟೋಗಳ ಮೂಲಕ ಪ್ರಚಾರ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಮತ್ತೆ ಆಫೀಸ್ನ ಎಲ್ಲರಿಗೂ ನಮಸ್ಕಾರ. ಭದ್ರಾವತಿಯ ನಗರಸಭಾ ವ್ಯಾಪ್ತಿ ಹಾಗೂ ತಾಲೂಕಿನಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದ್ದು, ಈ ಎಸ್ಐಆರ್ ಪ್ರಕ್ರಿಯೆಗೆ ಎಲ್ಲ ಸಾರ್ವಜನಿಕರು ಸಹಕರಿಸಬೇಕು ಕೇಳ್ಕೊತಾ ಇದ್ದೀನಿ. ಹಾಗೂ ಭದ್ರಾವತಿಯಲ್ಲಿ ಒಟ್ಟು 2,14,907 ಅಲ್ಲಿ ಮತದಾರರಿದ್ದು ಇವ್ರದ್ದೆಲ್ಲ ಸಹ ಮ್ಯಾಪಿಂಗ್ ನಡೀತಾ ಇದೆ. ಇದು ಟೋಟ್ಲಿ ಈಗ 40% ಮ್ಯಾಪಿಂಗ್ ಆಗಿದೆ. ನಾವು ಸಾರ್ವಜನಿಕ ಅನುಕೂಲ ಆಗಲಿ ಅಂತೇಳಿ ಸುಮಾರು 7 ಕಡೆ ನಾವು ಮಾಹಿತಿ ಕೇಂದ್ರವನ್ನು ಮಾಡಿದ್ವಿ. ಮತ್ತು ಆಫೀಸ್ ನಮ್ಮ ಕೇಂದ್ರ ಕಚೇರಿಯಲ್ಲೂ ಸಹ ಒಂದು ಮಾಹಿತಿ ಕೇಂದ್ರವನ್ನು ಮಾಡಿದ್ದೀವಿ. ಹಾಗೂ ಏನೇನು ಮಾಹಿತಿ ಕೊಡಬೇಕು ಅಂತೇಳಿ ಪ್ರತಿನಿತ್ಯ 35 ವಾರ್ಡ್ಗಳಲ್ಲೂ ಸಹ ನಮ್ಮ ಆಟೋಗಳ ಮುಖಾಂತರ ಪ್ರಚಾರವನ್ನು ಮಾಡ್ತಾ ಇದ್ದೀವಿ. ಸಾರ್ವಜನಿಕರು ಯಾವ್ದಾದ್ರು ಮಾಹಿತಿ ಬೇಕು ಅಂತ ಹೇಳಿದ್ರೆ ನಮ್ಮ ಇರತಕ್ಕಂತಹ 7 ಮಾಹಿತಿ ಕೇಂದ್ರಗಳಲ್ಲಿ ಸಹ ಪಡಿಬೋದು. ಇಲ್ಲಾಂದರೆ ಮನೆಗೆ BLOಗಳು ಬಂದು ಅವ್ರ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಸ್ಟಾಫು ಸಹ, ನಮ್ಮ ಮೇಲ್ವಿಚಾರಕರು ಸಹ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಸಾರ್ವಜನಿಕರು SIR ಪ್ರಕ್ರಿಯೆಗೆ ತೊಡಗಿಸ್ಕೊಂಡು ಎಲ್ಲ ಅರ್ಜಿಗಳನ್ನು ಕೊಡಬೇಕು ಮತ್ತು ಅದನ್ನು ಫಿಲಪ್ ಮಾಡಿ ಮತ್ತೆ BLOಗೆ ತುರ್ತಾಗಿ ಕೊಟ್ಟು ಸಹಕರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಸರ್, ಮಾಹಿತಿ ಕೇಂದ್ರ ನಮ್ಮಲ್ಲಿ ಒಟ್ಟು 7 ಕಡೆ ಮಾಡಿದ್ದೀವಿ. ಒಂದು ಹೊಸಮನೆಯಲ್ಲಿ ಮಾಡಿದ್ದೀವಿ, ಒಂದು ವಿಶ್ವೇಶ್ವರಯ್ಯ ಕಾಲೇಜಲ್ಲಿ ಮಾಡಿದ್ದೀವಿ, ಮತ್ತು ಭದ್ರಾ ಶಾಲೆ 2-3 ಮಾಡಿದ್ದೀವಿ, ಮತ್ತು ತಮಿಳ್ ಕಾಲೇಜ್ ಇದೆ ಅಲ್ಲೊಂದು ಮಾಡಿದ್ದೀವಿ. ಒಟ್ಟು 7 ಅನ್ನವನ್ನು ನಾವು ಮಾಡಿದ್ದೀವಿ. ಮತ್ತು ನಮ್ಮ ಕೇಂದ್ರ ಕಚೇರಿಯಲ್ಲೂ ಸಹ ಒಂದು ಕೌಂಟ್ರನ್ನ ಓಪನ್ ಮಾಡಿದ್ದೀವಿ. 29 ತನಕ ಇದೆ. ಬಟ್ 29 ತನಕ ಕಾಯಲಿಕ್ಕೆ ಹೋಗಬೇಡಿ. ಏಕೆಂದರೆ ಒಂದು ವಾರ ಇದ್ದ ರೀತಿಯಲ್ಲಿ ನಾವು ಅನೌನ್ಸ್ ಮಾಡಿ ಅದರಲ್ಲಿ ಇರ್ತಕ್ಕಂತಹ ಡಿಲೀಟ್ ಮಾಡ್ತಕ್ಕಂಥ ವಿಚಾರಗಳಂತೆ ಮತ್ತು ಶಿಫ್ಟಿಂಗ್ಗಳೆಲ್ಲ ಒಂದು ವಾರದ ಮುಂಚೆನೇ ನಾವು ಪ್ರಯೋಗ ಮಾಡೋದ್ರಿಂದ ತುರ್ತಾಗಿ ಎಲ್ಲರೂ ಸಹ ಒಂದು ವಾರದೊಳಗೆ ಎಲ್ಲರೂ ಸಹ ಅರ್ಜಿಗಳನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ತೀನಿ. ಸಮಸ್ಯೆಗಳು ಕೂಡ ಇದೆ. ಉದಾಹರಣೆಗೆ ವೋಟಿಂಗ್ ಲಿಸ್ಟ್ ಇದ್ದು SIR ಫಾರಮ್ ಸಿಗ್ತಾ ಇಲ್ಲ. ಯಾವ ಸಮಸ್ಯೆ ಹೇಗೆ ಬಗೆಹರಿಸ್ಬೇಕು ಸರ್? ಈಗ ನಮ್ಮಲ್ಲೂ ಸಹ ಲಿಸ್ಟನ್ನು ಕೊಟ್ಟಿದ್ದೀವಿ ಮತ್ತು ತಾಲೂಕು ಆಫೀಸಲ್ಲೂ ಸಹ ವಿಚಾರಣೆ ಮಾಡ್ಕೋಬೋದು. ಯಾರಿಗೆ ಅವ್ರಿಗೆ ಲಿಸ್ಟ್ ಸಿಕ್ಕಿಲ್ಲ ತಾಲೂಕು ಆಫೀಸ್ನಲ್ಲಿ ವಿಚಾರಣೆ ಮಾಡಿದ್ರೆ ಅವ್ರ ಲಿಸ್ಟಲ್ಲಿ ಹೆಸರನ್ನು ತೆಗೆದುಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ.